ಇನ್ನು ಎಷ್ಟು ದಿನ ಆದದ್ದು ಬದದ್ದು ಸುಮಾರು ದಿನ ಹೋಗ್ಬಿಟ್ಟು ನಿಮ್ಮ ಮತ್ತೆ ಉಳ್ಕೊಬತ್ತೀರಾ? ಇಲ್ಲ ಜಲ್ದಿ ಬರ್ತೀನಿ. ಇಲ್ಲಿ ಕೆಲಸ ಅದಲ್ಲ, ಸುಮ್ಮನೆ ಕೆಲಸ ಮಾಡಿಕೊಟ್ರೆ ಅಡುಗೆ ಎಲ್ಲ ಮಾಡ್ಕೊಡ್ಬೇಕಲ್ಲ. ಅತ್ತೆಗೆ ಒಬ್ಬರಿಗೆ ಕೆಲಸ ಮಾಡೋಕ್ಕಾಯ್ತಿಲ್ಲ, ಜಲ್ದಿ ಬಂದ್ಬಿಡ್ತೀನಿ. ಜಾಸ್ತಿ ಏನು ಇರೋಕ್ಕಿಲ್ಲ, ಒಂದು ವಾರ ಇರ್ತೀನಿ ಅಷ್ಟೇ. ಅಪ್ಪ ಒಂದು ಆನ ತೋದಿಕೊತ್ತೆ ಹೋಗಿದ್ದು ಬನ್ನಿ. ನಂಗೆ ಒತ್ತಿ ಬೇದಾಕಿಲ್ಲ. ನೀವು ಹೊಂಟೋದೆ, ಇನ್ನು ಪಾದಕಿನ ಹೊಂಟೋಯ್ತಲ್ಲ ಇವತ್ತು. ಅವಳು ಹೊಂಟೋಯ್ತಾಳೆ, ಆಮೇಲೆ ನೀವು ಹೊಂಟೋಯ್ತಿದ್ದೀರಿ, ಎಲ್ಲ ಹೊಂಟೋಯ್ತಾರೆ. ನಂಗೆ ಒತ್ತಿ ಬೇದಾರದ ಬೇಜಾರು ಮಾಡ್ಕೊಬೇಡಿ ರೀ, ಜಲ್ದಿ ಬಂದ್ಬಿಡ್ತೀವಿ ಕತೆ. ನೆನೇನು ಹೋಗ್ನಿಲ್ವಲ್ಲ, ಅವ್ವ ಬೇಜಾರು ಮಾಡ್ಕೊತಾಳೆ ಹೋಗ್ನಿಲ್ಲ ಅಂದರೆ. ಸಿಕ್ಕಿಲ್ಲ ಹೋಗಿದ್ದು ಬನ್ನಿ. ಇನ್ನೇನು ಮಾಡೋಕ್ಕದ್ದು, ನೀವು ಹಬ್ಬಕ್ಕೆ ಹೋಗ್ಬೇಕು ತಾನೆ. ಅಣ್ಣನು ಬಂದನಾ? ಅವರೇ ಕರ್ಕೋಗೋದು, ಅವರು ಬರ್ತಾರೆ. ಹಂಗಿದ್ದೆ ತೋದಿಕನಪ್ಪ. ಆಮೇಲೆ ಅಣ್ಣನು ಒಂದು ವಾರ ಉಳ್ಕೊಂಡನ? ಇಲ್ಲ, ಅವರು ಊಟ ಗೀಟ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ನಾನು ಒಂದು ವಾರ ಇದ್ಬಿಟ್ಟು ಆಮೇಲೆ ಬರ್ತೀನಿ. ನೀವು ಬನ್ನಿ, ಬೇಕಾದ್ರೆ ಹೋಗ್ತಾಯ್ತದೆ ಮನೆಗೆ. ಇಲ್ಲ, ಇನ್ನೊಂದು ಜೊತೆ ಬರ್ತೀನಿ. ಇವತ್ತು ಬರೋಕಿಲ್ಲ ಅಂದರೆ ಪಾದತ್ತಿ ಇವನು ನಮ್ಮ ಹಳ್ಳಿ ಮೈಯ ಹೋಯ್ತಾನಲ್ಲ, ಅವನ ಜೊತೆ ಆತಬೇಕು ಹುಡ್ಕೊಂತೋಯ್ತಾನೆ ಅವನು. ಅದಕ್ಕೆ ಇವತ್ತು ಬರೋಕಿಲ್ಲ, ಇನ್ಯಾವತ್ತಾದ್ರೂ ಇನ್ನೊಂದು ಬರ್ತೀನಿ. ಸರಿ. ಮತ್ತೆ ಅದಕ್ಕೆ ಬಟ್ಟೆ ಗಿಟ್ಟೆ ಎಲ್ಲನೂ ಹಾಕೊಂಡು ರೆಡಿ ಮಾಡ್ಕೊತಿದ್ದೆ. ಇನ್ನೇನು ಇರೋಕನಪ್ಪ, ನಾನು ಹೋಯ್ತೀನಿ ಮನೆಗೆ. ನೀನು ಹೊಂಟೋಯ್ತಿದ್ದೀರಿ, ಆಮೇಲೆ ಅವ್ವನ ತಗೆ ಕುತ್ಕೊತಾಳೆ ಸುಮ್ಮನೆ. ಟಿ ವಿ ನೋಡ್ಕೊಂಡಿಲ್ಲ, ಅದು ತನ್ನದು ಮಾತಾಕೊಂಡು. ಇಲ್ಲೇನು ಮಾಡೋಣ, ನಾನು ಹೋಯ್ತೀನಿ. ನೀವು ಹೋಗೋದ್ಮೇಲೆ ನಾನು ನಮ್ಮ ಅತ್ತಿಗೆ ಹೊಂಟೋಯ್ತೀನಿ, ಅಲ್ಲಿ ಮೈನ್ ಜೊತೆಗೆ ಹೋಗ್ತೀನಿ. ಸರಿ ಕತೆ, ಊಟ ಮಾಡಿ ಬನ್ನಿ. ನಸಿಯ ಅಪ್ಪ ಈಗಲೇ ಉಂದಿರೋದೆ ಇನ್ನೂ ಆಗಿಲ್ಲ. ಯಾಳೆ ಉಣ್ಣಕ್ಕದ ಬೇಡ ಬನಕನಪ್ಪ. ಮತ್ತಂತದು ಚಿಕ್ಕಂತದು ಮೊಟ್ಟೆ ಅನ್ನ ಇಟ್ಟು ಎಲ್ಲನೂ ಒತ್ತಿ ಉಣ್ಣ. ನಾನು ಒತ್ತಿ ಉಣ್ಣಿಲ್ಲ, ಅದಕ್ಕೆ ಹೊಟ್ಟೆಲ್ಲ ಫುಲ್ ತುಂಬೋಗ್ಬಿಡ್ತದೆ. ಬೇಡ ನನಗೆ, ಊಟನೂ ಬೇಡ, ಗೀತನೂ ಬೇಡ, ಏನು ಬೇಡ ಕತೆ. ಸೀತಾ ರೆಡಿ ಆಯ್ತಾ? ವಾ, ನಿಮ್ಮ ಅಣ್ಣನೇ ಬಂದ್ಬಿಟ್ರಲ್ಲ. ರೆಡಿಯಾಗು ಸೀರೆ ಎಲ್ಲ ಉಟ್ಕೊಂಡು ಅಂತ ಹೇಳಿದ್ರು. ಇಲ್ಲೇ ಕೂತಿರಿ, ಸೀರೆ ಉಟ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ ಇಲ್ಲ ಅವಳು ನನಗೆ ಕೂಗ್ದಲ್ಲ, ಅದಕ್ಕೆ ಸೀರೆ ಉಟ್ಕೊಬೋದಕ್ಕೋಯ್ತು. ಇನ್ನೂ ರೆಡಿ ಆಗಿಲ್ವಾ? ಇನ್ನೂ ರೆಡಿ ಆಗಿಲ್ಲ. ನನ್ನ ಜೊತೆ ಮಾತಾಡ್ತಾ ಕೂತಿತ್ತು, ಈಗೋಯ್ತು. ನೀವು ಕದ್ದಲ್ಲ ಆಗ್ತಾ ಬೈದ್ಬಿಡ್ತಿದ್ದಿ ಅನ್ಬಿಟ್ಟು. ಆಗ್ಲೇ ಹೇಳಿ ನೀ ಕೆಲಸ ಅದೇ ಜಲ್ದಿ ಬಂದ್ಬಿಡ್ಬೇಕು, ಬಿಟ್ಟು ಬರ್ತೀನಿ ಅಂತ. ಹ್ಞೂ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾ ಸೀತಾ ಜಲ್ದಿ ರೆಡಿ ಆಗ್ಬಿಟ್ಟು ಬಾ. ಆಯ್ತು ತಾಳಿ ಬರ್ತೀನಿ. ಅಣ್ಣ ಮಾವಿನ ಕಾಯಿ ಕಿತ್ಕೋದಣ. ಏನು ಮಾಡಕ್ಕಲ್ಲ, ನಾಳೆ ಕಿತ್ಕೊಬತ್ತೀನಿ ತಗೋ. ಇವತ್ತು ಬಾಡ್ನೆ ಹೆಸರೆಲ್ಲ ಉಂಡಿದಿ, ಬೇಡ ನಾಳೆ ಕಿತ್ಕೊಬತ್ತೀನಿ. ನಂಗೆ ಅಣ್ಣ ಇವತ್ತೇ ಬೇಕು. ನವಿಯನ ಇವತ್ತೇ ಬೇಕು ನಂಗೆ, ಕಿತ್ಕೊಬಾ. ಬಾಡ್ನೆ ಹೆಸರು ಉಂಡ್ಬಿಟ್ಟು ಉಂಡಾರ, ನಾಳೆ ಕಿತ್ಕೊಬತ್ತೀನಿ ತಗೋ. ಹೊಲ್ಕೊಯ್ತೀನಿ ನಾಳೆಗೆ. ಇವತ್ತು ಸೀತನ್ ಬಿಡಕ್ಕೆ ಹೋಗ್ತೀನಿ, ಬರೋ ಗಂಟೆ ಸಂಜೆ ಹೋಗ್ತದೆ. ನಾಳೆ ಹೊಲ್ಕೊಯ್ತೀನಿಲ್ಲ, ಕಿತ್ಕೊಬತ್ತೀನಿ. ಹೋಗು, ಒಟ್ಕೊಂಡು ಹೋಗು, ಬಾಡ್ನೆ ಹೆಸರು ಹೋಗು. ನಾನು ಉಂಡಾಯ್ತು ಬಾಡ್ನೆ ಹೆಸರು, ನಂಗೆ ಬಾಡ್ನೆ ಹೆಸರು ಬೇಡ, ಸಾಕು. ಮಾವಿನ ಕಿತ್ಕೊಬಂದೆ, ಅವತ್ತು ಕಿತ್ಕೊಬಂದೆ, ಬರೀ ಒಂದೇ ಒಂದು ಕಿತ್ಕೊಬಂದಿದ್ದೆ. ಕವರ್ಗೆ ಹಾಕೊಂಡು ಬ್ಯಾಗ್ ಕೊಟ್ಟಿಸಿದ್ರೆ ಅಪ್ಪ ಎಲ್ಲಾನು ಬೀಳಿಸ್ಕೊಂಡು ಬರೀ ಒಂದೇ ಒಂದಂದ್ರೆ ಏನು ಮಾಡೋದು? ಅಪ್ಪನ ಕೊಟ್ಟಿಸ್ಬೇಡ ಅಂತ ಅಂದಿಲ್ವಾ ನಿನಗೆ? ನೀನೇ ತಕಬಾ. ತಡಿ, ನೀನು ಬಾಡ್ನೆ ಹೆಸರು ಹೋಗು. ಬಾಳೆ ಕಳಿಸಿತ್ತು, ಇನ್ನೊಂದು ಮೈ ಉಣ್ಕೊಳಂಗಿದ್ರೆ ಉಣ್ಕೊಂಡು ಹೋಗ್ಲಿ ಅಂತ. ಹೋಗು, ಉಣ್ಕೊಬೋಗು. ಏನು ಬೇಡಕತ್ತೆ, ಈಗ ತಾನೇ ಉಂಡಿವ್ನಿಲ್ಲ. ಊಟ ಪಟ ಏನು ಬೇಡಕತ್ತೆ. ಇನ್ನೇನು ಇಲ್ಲ, ನಾನು ಹೋಯ್ತೀನಿ. ಎಲ್ಲಿಗೆ ಹೋದಿ? ಮನೆಗೆ ಹೋಯ್ತೀನಿ. ಹಬ್ಬಕ್ಕೆ ಅಂದ್ಬಿಟ್ಟು ಬಂದ್ಬಿಟ್ಟು ಹಾಲೆ ಹೊಂಟೋದಿಗೆ. ಇನ್ನೇನು ಇವರು ಇದಕ್ಕಿಲ್ಲ, ಊರು ಕರ್ಕೊಂತೈತಿದಿ. ಇಲ್ಲೇನು ಮಾಡನೆ? ಇಲ್ಲ, ನಾನು ಹೋಯ್ತೀನಿ. ಇಲ್ಲಿದ್ದ ಬೇದಾಗ್ತದೆ ನಂಗೆ, ನಬ್ಲದೆಯಾ. ಅವ್ವ ಅಲ್ಕೋ ಹೋಗಕ್ಕಿಲ್ಲ ಕತೆ, ಅವ್ವ ಇರ್ತದಿರು. ಹೋಗ ಅವ್ವ ತಂದಗಂತ ಅವ್ರ ಜೊತೆ ಮಾತಾಡ್ಕೊಂಡು ಸುಮ್ಮನೆ ಕಾಲ ಕಲಿತಾ ಕುತ್ಕೊತಾಳೆ. ಇಲ್ಲ ಟಿವಿ ನೋಡ್ತಾಳೆ, ಇಲ್ಲ ಇತ್ಲಿಗೋ ಕೂತಿರ್ತಾಳೆ, ಇಲ್ಲ ಅದು ಕೆರಿತಾ ಇರ್ತಾಳೆ. ಮಣ್ಣುಗಿನ್ನು ಅವು ತತ್ತೆ ತೌದಗಿ ಇವ್ರೆ ಕಿಲ್ತಾ ಇರ್ತಾಳೆ. ಹೋಗು, ನಾನೇನು ಮಾಡೋದೆ? ನಾನು ಹೋಯ್ತೀನಿ. ಅಲ್ಲಿ ಮೈ ಅವನ ಜೊತೆಗೆ ಆಟಾಡ್ತೀನಿ, ಅವನು ಹೋಗೊಂತ ಬಿಡ್ತಾನೆ. ಇಲ್ಲ ಅಂದೆ ನಾನು ಹೋಯ್ತೀನಿ ಕಣಪ್ಪ. ನಿನ್ನ ಜೊತೆಗೆ ಆಡಕತ್ತದ ಸರಿ. ಆಮೇಲೆ ಬಾ ಆಯ್ತಾ? ಈಗ ಹೋಗ್ತಿಲ್ಲ, ತೀತಕ್ಕೆ ಹೋಗೋದ್ಮೇಲೆ ಹೋಗೋದು. ಸರಿ ಸರಿ ಕತೆ, ಸರಿ ತಾಳ್ಬತ್ತೀನಿ. ಅಣ್ಣ ಏನು ನೀನು ಇವತ್ತು ಇದಕ್ಕನ್ನ ಕಂತಿದ್ಯಲ್ಲ, ಹೊತ್ಕಿನೋತೆ ತೂಪದಕ್ಕಂತ ಕೂತದೆ. ಸುಮ್ಮನೆ ತಮಾಷೆ ಮಾಡ್ತಿದ್ದೀಯಾ? ಅಯ್ಯೋ ಇಲ್ಲಕ್ಕ, ನನ್ನ ಜೌದನಿಗೂ ಬೇಕಾದ ಅವ್ವ ಬತ್ತಲ್ಲ, ಕೇಳಿ ನೋಡ್ಬೇಕಾದ ತುಪ್ಪದ ಕಂತಿದ್ದಿ. ಮತ್ತೆ ಇವತ್ತು ಮಲಕ ಸರಿ ಹೋಗಿದ್ ಬರ್ತೀವಿ. ಹತ್ತೆ ಕಾಣ್ತೀನಿ ಇಲ್ವಲ್ಲ? ಅಯ್ಯೋ ಇಲ್ಲ, ನಿಂತಿದ್ದಿ ಕಕ್ಕ ಬರ್ತಿದ್ದೆ ಅವನ್ನ. ಇಷ್ಟು ಬಟ್ಟೆ ಏನು ಮಾಡಕ್ಕೆ ತುಂಬ್ಕೊಂಡಿದ್ದೀನಿ ನೀನು? ಒಂದು 3-4 ದಿವಸ ಕಂಟ ಬೇಡ ಅದು ಕಾಕೊಂಡಿನಿ. ಸುಮ್ಮನಿರಿ, ಹೊಸಿನಿ ಅವೇ ಬರೀ 2 ಜೊತೆ ಅಷ್ಟೇ. ಆಮೇಲೆ ಒಂದು 4 ದಿವಸ ಉಳ್ಕೊಳಕ್ಕೆ ಹೋಗ್ತಿದ್ಯಾ, ಇಲ್ಲ ಅಲ್ಲೇ ಪರ್ಮನೆಂಟಾಗಿ ಉಳ್ಕೊಳಕ್ಕೆ ಹೋಗ್ತಿದ್ದೆ? ಇಷ್ಟೊಂದರೆ ತುಂಬ್ಕೊಂಡಿದ್ದಿ? ಸುಮ್ಮನಿರಿ, ಒಂದು 4 ದಿವಸಕ್ಕೆ ಕತೆ. ಬಟ್ಟೆ ಒಂದು 3-4 ಜೊತೆ ತಗೊಂಡಿನಿ ಅಷ್ಟೇ. ಅದಕ್ಕೆ ನೀವು ಅಲ್ಲೇ ಉಳ್ಕೊಳಕ್ಕೆ ಅಂತಿದ್ದೀರಲ್ಲ, ಇಲ್ಲ ಕತೆ. ಬರ್ತೀನಿ ಇವತ್ತು, ಉಳ್ಕೊಬಿಡಿ ನೀವು. ಬೇಕಾದ್ರೆ ನಾಳೆಗೆ ಎಲ್ಲರೂ ಮಾಡೋಕ್ಕಾಯ್ತದೆ. ನಾಳೆಗೆ ಬರೀವ್ರಂತೆ. ಇಲ್ಲ ಇರು, ಕೆಲಸ ಬೇಕತ್ತೆ. ಅನ್ನೆ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ನೀನೊಂದು ಬರ್ತಿದ್ಯಲ್ಲ, ಕರ್ಕೊಬತ್ತೀನಿ. ಏನು ಅತ್ತಾಗೆ ನೋಡ್ಕೊಂಡು ಮಾತಾಡ್ತಿದ್ಯಲ್ಲ? ಅದೇ ಅತ್ತಗಿತ್ತೆ ಬಂದರೇನು ಅಂತ ನೋಡ್ತಾವನಿ. ಹೇಳ್ಬಿಟ್ಟು ಹೋಗದ ಅಂದ್ಬಿಟ್ಟು ಬಾಳೆ ಒತ್ತಾಗ್ಬಿಟ್ಟದೆ. ಅವನು ಕಾಯ್ತಾ ಇರ್ತಾಳೆ. ಅಪ್ಪನ ಮನೆಗೆ ನೋಡಿ ಹೋಗಕ್ಕೆ ನೋಡಿ ಎಷ್ಟು ಆತ್ರ. ಸುಮ್ಮನಿರಿ, ಅದೇ ಹೊಸ ದಿವಸ ಆಯ್ತಾ, ಮದುವೆ ಆದಾಗಲಿಂದ ಒಂದ್ಸಲ ಏನೋ ಹೋಗಿವ್ನಿ ಅಷ್ಟೇ. ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ನೀವು. ಒಳ್ಳೆಯ ನಿಮ್ಗೇನು ನಿಮ್ಮ ಅಪ್ಪನ ಮನೇಲಿ ಇರ್ತಿದ್ದೀರಲ್ಲ, ನಿಮ್ಗೇನು ಒಂದ್ಸಲ, ನಮಗೆ ಹಂಗ ಆತ ಶುರು ಮಾಡ್ಬಿಟ್ರೆ ನಿಲ್ಸಕ್ಕಿಲ್ಲ ಕತೆ ನೀರು. ಸರಿ ತಾಳು.
ನಾನೆಲ್ಲವ ಮೊದಲು ಮಾತಾಡಕ್ಕಿಲ್ವಲ್ಲ ಹೆಂಗ್ ಮಾತಾಡೋದು ಹೆಣ್ಣಿನ ಜೊತೆ ಅನ್ಕೊಂಡ್ರೆ ಈಗಂತೂ ಮಾತಾಡೋದು ನಿಲ್ಸಕ್ಕೆ ಇಲ್ಲ. ಅಲ್ಲ ನಾನು ಬೇರೆಯವ್ರ ಜೊತೆ ಮಾತಾಡ್ಕೋದಿನ ಬರೀ ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲ. ಚೆನ್ನಾಗಿ ಮಾತಾಡ್ತಿದ್ರೆ ತಕೊಳ್ಳಿ. ಇಷ್ಟು ಜಲ್ದಿ ಹೊಟ್ಬಿಟ್ರಾ ಸೀತಾ? ಸಾರ್ಗಿರ ಇಸ್ಕ ತಗೊಳ್ವೆ ಏತಿ ಬೇಡಕತ್ ಬಿಡಿ, ಅಲ್ಲೇ ಮಾಡಿರ್ತಾರಲ್ಲ. ಇರ್ಲಿ ಕತೆ ಒಂದು ಸಾರು ಕಾರ್ನೆಲ್ಲ ಹಾಕೊಂಡು ಹೋಗು, ಹಾಕೊಡಣ. ಏತಿ ಬೇಡ ಬಿಡಿ, ಇಲ್ಲೇ ಮಾಲಕವ್ರೆಲ್ಲ ಅವ್ರೆ, ಆಮೇಲೆ ಅಮ್ಮವರೆಲ್ಲ ಬಂದರೇನೋ ಅವ್ರಿಗೆ ಹಾಕೊಡಿ. ಸಿಕ್ಕಿಲ್ಲಕಂತ ತಕ ಹೋಗು. ಅದೇನು ಅವ್ರೇನು ಬರೋದು ಗ್ಯಾರಂಟಿ ಇರದ, ಅವ್ರ ಮನೇಲೆ ಮಾಡೋರಲ್ಲ. ಬಂದ್ರೆ ಬರ್ತಾರೆ, ಬರ್ದಾರಿಲ್ಲ ಬಾಕ್ಸ್ ಕೊಟ್ಟಂತ ಆಳು ತಗೊಂಡು ಹೋಗುವಂತೆ. ಸರಿ ಜಲ್ದಿ ಬಂದ್ಬಿಡಿ, ಒತ್ತು ಜಾಸ್ತಿಯಾ ಸೀತಾ? ಒಂದು 4-5 ದಿವಸ ಉಳ್ಕೊ. ಇದ್ರೆ ಇನ್ನೊಂದು 2 ದಿವಸ ಉಳ್ಕೊಬೇಕಾರೆ ಸಾಕು, ಇನ್ನು ಜಾಸ್ತಿ ಉಳ್ಕೊಳಕ್ಕೆ ಹೋಗ್ಬೇಡ, ಇಲ್ಲೂ ಕೆಲಸ ಇದೆ. ಆಮೇಲೆ ರವಿ ಒಬ್ಬನೇ ಇರ್ತಾನೆ, ಬಂದ್ಬಿಡು ಆಯ್ತಾ? ಸರಿ ಕತ್ ಬಿಡಿ ಆಯ್ತಾ, ಬರ್ತೀನಿ ಜಲ್ದಿನೇ. ರವಿ ಬಿಟ್ಬಿಟ್ಟು ಸಂಜೆ ಹೊತ್ತಿಗೆ ಬಂದ್ಬಿಡು, ಒತ್ತರಿಕೆ ಹೊಲ್ಕ್ ಹೋಗ್ಬೇಕು. ಸರಿ ಕತ್ ಬಿಡು. ಸರಿ, ಅದೇನು ಹಿಂಗ್ ರೆಡಿ ಆಗಿದೆ ನೀನು? ಹೆಂಗ್ ರೆಡಿ ಆಗಿದ್ದಾನವ? ಅಲ್ಲ ಗುಂಡಿ ಹಾಕೋ, ಬುಟ್ಟಿರ ಚಂದ ನೋಡು, ಬುಟ್ಟಿರ ಚಂದವಾ ಪೋಲಿ ನಂಗೆ ಅತ್ತೆ ಮನೆಗೆ ಹೋಯ್ತದನಂತೆ. ಹಿಂಗ ರೌಡಿ ನಂಗೆ ಕೈಗದೇನಿಲ್ಲ ಅದು. ಸುಮ್ಮನಿರು, ನಿಂಗೆ ಗೊತ್ತಾಯ್ತಿಲ್ಲ. ಹ್ಞೂ ಗೊತ್ತಾಯ್ತಿಲ್ಲ ಕಂತಾನೆ. ಸರಿಯಾಗಿ ಗುಂಡಿ ಹಾಕೋ, ಕಾಲರ್ ಗುಂಡಿಯ ಕೈಗೆ ನೋಡು, ಕೈಗೆ ಹಾಕಿರೋ ಚಂದವಾ. ಏನು ರೌಡಿ ಹಾಕಿಲ್ವ? ಅವನ ದೀಪ ಪಾಟಿ ಹಾಕಿ ಮಾಡ್ದವನೆ. ರವಿ ಅಣ್ಣ ಅವನ್ನ ಕೇಳಕ್ ಹೋಗ್ಬೇಡ, ತುಪ್ಪದಾಗದೆ. ಲೇ ಮಾಲ ಸುಮ್ನಿರು. ಅಲ್ಲ ಏನ್ ಚೆನ್ನಾಗಿದೆ ಅದು? ಅಲ್ಲ ಕನ್ಸಿತ, ನೀನಾರು ಹೇಳ್ಬೇಕು ತಾನೆ ಅವನ್ಗೆ? ನಾನು ದೋಡಿ ಸಿಗಿಸ್ಕೊಂಡು ನಿಂತಿರೋದ ಮೈಯೆಲ್ಲ ಹುಡಿಯತ್ತ. ಸರಿ ಹೋಗ್ಲಿಲ್ಲ, ಗುಂಡಿಯಾರು ಹಾಕು. ಇವತ್ತೆ ನಾನು ಹೇಳ್ದೆ, ಕೇಳಲಿಲ್ಲ. ಏನಾರು ಮಾಡ್ಕೋ. ಸರಿ ತಾಳು, ಹೊಸಿಯ ಇತ್ತತ್ತಿನ ತಾಳು, ಸಾರು ಹಾಕಬತ್ತೀನಿ. ಮತ್ತೆ ಏನು ಬೇಡಕತ್ತೆ, ಇನ್ನು ಮಾವರೆಲ್ಲ ಊಟ ಮಾಡಿ ಇನ್ನು ಸಂದೆಗೆ ನಿಮ್ಗೆಲ್ಲ ಇರ್ಲಿ ಬಿಡಿ, ಬೇಡಿಕತ್ತೆ. ಅಯ್ಯೋ ಎಲ್ಲನೂ ಹಾಕೊಟ್ಬಿಟ್ಟನ, ಒಂದು ಹೊಸಿ ಹಾಕಬತ್ತೀನಿ ತಾಳು. ಅಲ್ಲ ಅತ್ತೆ ಬೇಡ ಅಂತ ಕೇಳ್ತಾ ಇಲ್ವಲ್ಲ? ಅದಕ್ಕೆ ತಿಕ್ಕಿಲಕ್ಕ ತಕ ಹೋಗಿ. ಅಲ್ವೇ ಕಾವೇರಿ ಆಮೇಲೆ ತಿಮ್ಮ ಅದೆಲ್ಲ ಉಣ್ಬೇಕಲ್ಲ, ಹೌದು ಉಣ್ಲಿ, ತಡಿ ತಕ ಹೋಗಿ ತಿಕ್ಕಿಲ್ಲ. ಅಲ್ಲ ನಿಜವಾಗ್ಲೂ ನಮ್ಮ ಪುಣ್ಯ ಮಾಡಿಬೇಕನಪ್ಪ. ಬೇರೆಯವರು ಅದಕ್ಕೆರು ನಾಂದಿರಲ್ಲವ ತಕೋಗ್ಬಿಡಿ, ಮುಟ್ಬಿಡಿ ನಿಮ್ಮ ಅಪ್ಪನ ಮನೆಗೆ ಅಂತಂದರೆ ಇವ್ರು ತಕೋಗು ಅಂತಾರಲ್ಲ. ನಿಜವಾಗ್ಲೂ ಬೇರೆಯವರೆಲ್ಲವ ನಿಜವಾಗ್ಲೂ ತಕೋಗಿ ಕೊಡ್ತಿದ್ರ ಏನೋ ಆಗಲಿ, ದೇವ್ರು ಒಳ್ಳೆ ಮನೆಗೆ ಸೇರ್ತ ತಂದು ಹಿಂಗೆ ಯಾವಾಗಲೂ ಹಿಂಗೆ ಇಟ್ಬಿಟ್ರೆ ಸಾಕೋಕನಪ್ಪ. ನಾನು ಅಷ್ಟೇ ಇನ್ನು ಜಾಸ್ತಿ ದಿವಸ ಏನಿರೋಕ್ಕಿಲ್ಲ, ಜಲ್ದಿ ಬಂದ್ಬಿಡ್ತೀನಿ. ಇಲ್ಲೂ ಅತ್ತೆ ಒಬ್ಬರೇ ಕೆಲಸ ಮಾಡಿ ಕಷ್ಟಪಡ್ತಾರೆ, 1 ವಾರ ಇದ್ದು ಬಿಡ್ತೀನಿ ಅವನ ಜೊತೆ. ಸುಮ್ಮನೆ ಇನ್ನೂ ಜಾಸ್ತಿ ಉಳ್ಕೊಂಡ್ರೆ ಅವನ್ನ ನನ್ನ ಜೊತೆಗೆ ಉಳ್ಕೊತಾಳೆ. ಆಗ ದುಡ್ಡು ಪಡಿಕೆ ಕಷ್ಟಪಡ್ತಾರೆ, ಬೇಡ ಬೇಡ. ಇನ್ನು ಒಂದು 4 ದಿವಸ ದುಡ್ಡು ಬಂದ್ಬಿಡ್ತೀನಿ, ಅವನ ಕೆಲ್ಸಕ್ಕೆ ಹೋಗಲಿ. ಆಮೇಲೆ ಅಲ್ಲಿ ತಿಮ್ಮ ಪುಟ್ಟಿ ಎಲ್ಲರೂ ನೋಡ್ಕೊಳಕ್ಕೆ ಭಾರಿ ಹಿಂಸೆ ಆಯ್ತದೆ. ಸೀತಾ ತಕೊಂಡು ಹೋಗು, ಸಿಕ್ಕಿಲ್ಲ. ಹುಷಾರು ಎಲ್ಲ ಚೆನ್ನಾಗಿದ್ದಾರೆ ಅಂತ ಕೇಳಿದೆ ಅಂತ ಅಂದ್ಬಿಡು. ಮತ್ತೆ ನೀವು ಬಂದಿದ್ರೆ ಆಯ್ತಿತ್ತಿಲ್ವಾ? ನಮ್ಮ ಅವನು ಕರೆದೆ, ಅವು ಎಲ್ಲರನ್ನೂ ಕರೆದ್ಬಿಟ್ಟೋಯ್ತು ಬನ್ನಿ ಅಂದರೆ ನೀವು ಇಲ್ಲಕ್ಕ ಹೋಗು. ಇಲ್ಲಿ ಹೊಸ ಕರೆ ಎಲ್ಲ ಅವೇ ನೋಡ್ಕೋಬೇಕು. ನಿಮ್ಮ ಅವನ ಹತ್ರ ಹೋಗೋದಲ್ಲ, ಏನು ಕೆಲಸ ಸಿಕ್ಕತ್ತೆ ಹೋಗು. ಇನ್ನೊಂದು ದಿವಸ ಯಾವತ್ತಾರು ಬರ್ತೀನಿ. ಮಾಲಕ ನೀವರು ಬನ್ನಿ. ಇಲ್ಲಕ್ಕ ಹೋಗುತ್ತಿದ್ದ, ಇನ್ನೊಂದಿತ್ತ ಬರ್ತೀನಿ ಕತೆ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.